ನಾನಿದ್ದೆ ಶಿಡ್ಲಘಟ್ಟದಲ್ಲಿ ವಾಸ ಆಗ್ತಾ ಇದ್ದೀನಿ. ನಾನು ಕಾರ್ತಿಕನ್ನು 6 ವರ್ಷದಿಂದ ಪ್ರೀತಿ ಮಾಡ್ತಾ ಇದ್ದೆ. ಶಿಡ್ಲಘಟ್ಟ ನಗರ ಪೊಲೀಸ್ ಠಾಣೆಯಲ್ಲಿ ಅಮರ ಮಧುರ ಪ್ರೇಮದ ವೈವಾಹಿಕ ಬಾಂಧವ್ಯಕ್ಕೆ ಕಾಲಿಟ್ಟ ನವಜೋಡಿ. ಶಿಡ್ಲಘಟ್ಟ ನಗರದ ಉಲ್ಲೂರು ಪೇಟೆಯ ಅಂಕಿತಾ ಹಾಗೂ ಶಿಡ್ಲಘಟ್ಟ ತಾಲೂಕಿನ ದೊಡ್ಡದಾಸೇನಹಳ್ಳಿಯ ಕಾರ್ತಿಕ್ ಇಬ್ಬರು ಪ್ರೇಮಿಗಳು ಕಳೆದ 6 ವರ್ಷಗಳಿಂದ ಪರಸ್ಪರ ಪ್ರೀತಿಸುತ್ತಿದ್ದರು. ಆದರೆ ಹುಡುಗ ಮದುವೆ ಮಾಡಿಕೊಳ್ಳಲು ನಿರಾಕರಣೆ ಎದುರಾದ ಹಿನ್ನೆಲೆ ಮದುವೆಗೆ ಅನಿವಾರ್ಯವಾಗಿ ಪೊಲೀಸ್ ಆಶ್ರಯ ಬೇಡಿದ ಹುಡುಗಿ ಅಂಕಿತಾ ಮದುವೆ ಮಾಡಲು ನಿರಾಕರಿಸಿದ ಹುಡುಗನ ಪೋಷಕರು ಹುಡುಗಿಯಿಂದ ಪೊಲೀಸ್ ಠಾಣೆಗೆ ದೂರು ನೀಡಿದ ಹಿನ್ನೆಲೆ ಘಟನೆಯನ್ನು ಜಿಲ್ಲಾ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸಿ ಅವರ ಗಮನಕ್ಕೆ ತಂದು ಅವರ ಆದೇಶದಂತೆ ಶಿಡ್ಲಘಟ್ಟ ಸರ್ಕಲ್ ಇನ್ಸ್ಪೆಕ್ಟರ್ ಎಂ ಶ್ರೀನಿವಾಸ್ ಮಾರ್ಗದರ್ಶನದಂತೆ ಪಿಎಸ್ಐ ವೇಣುಗೋಪಾಲ್ ಮತ್ತು ಪದ್ಮಾವತಿಯವರ ನೇತೃತ್ವದಲ್ಲಿ ಪ್ರಕರಣಕ್ಕೆ ಸೂಕ್ತ ಪರಿಹಾರ ಕಂಡುಹಿಡಿಯಲಾಯಿತು. ಶಿಡ್ಲಘಟ್ಟ ನಗರದಲ್ಲಿ ವಾಸವಾಗಿರತಕ್ಕಂಥ ಉಲ್ಲೂರುಪೇಟೆ ವಾಸಿಯಾದಂಥ ಇವರು ನಿಮ್ಮ ಹೆಸರು ಶಾರದಮ್ಮರವರ ಮಗಳು ಅವರೇ ವಾಲಂಟಿಯರ್ ಬಂದರು. ಈ ಥರ ಏನು ಅಂತ ನನ್ನನ್ನು ಸಪ್ರೇಟ್ ಒಂದು ಚೇಂಬರಲ್ಲಿ ಕೂಡಿಸ್ಕೊಂಡು ಅವರಮ್ಮ ಅವರ ಅಕ್ಕ ಭಾವ ಅಂಕಿತಾ ಇವರೆಲ್ಲ ಒಟ್ಟಿಗೆ ಬಂದರು. ಏನು ಅಂತ ನಮ್ಮ CPS ಸರ್ ಅವರು ಬಂದಾಗ ನಮ್ಮ ಸರ್ ಇದ್ದರು. ಅವ್ರಿಗೆಲ್ಲ ಲೈಟಾಗಿ ಕೌನ್ಸಿಲಿಂಗ್ ಮಾಡಿದ್ರು ಮತ್ತು ನನಗೆ ಇಂಟ್ರೆಸ್ಟ್ ಮಾಡಿದ್ರು. ನಾನು ನೀಟಾಗಿ ವಿಚಾರಣೆ ಮಾಡಿ ನನಗೆ ರಿಪೋರ್ಟ್ ಮಾಡಿ ಅಂತ. ಸೊ ಅವತ್ತೆಲ್ಲ ಒಂದು ಮುಕ್ಕಾಲು ದಿನ ನಾನು ವಿಚಾರಣೆ ಮಾಡಿದೆ. ಈ ಥರ ನಾವು ಇಷ್ಟು ವರ್ಷದಿಂದ ನಾನು ದೊಡ್ಡ ದಾಸೇನಹಳ್ಳಿ ಹುಡುಗ ಕಾರ್ತಿಕ್ನ ನಾನು ಲವ್ ಮಾಡಿದ್ದೆ. ಸೊ ಇತ್ತೀಚೆಗೆ ತುಂಬ ಚೆನ್ನಾಗಿದ್ರಿ, ಮದುವೆ ಮಾಡ್ಕೋಬೇಕಂತ ಇತ್ತೀಚೆಗೆ ಏನೂ ಗೊತ್ತಿಲ್ಲ ನನಗೆ ರೀಸನ್ನು. ಮತ್ತೆ 2-3 ವರ್ಷ ನನಗೆ ಮದುವೆ ಮಾಡ್ಕೊಳ್ಳಿಕ್ಕೆ ಎಕ್ಸ್ಟೆಂಡ್ ಮಾಡ್ತಿದ್ದಾರೆ ಅಂದರು. ಅದಕ್ಕೆ ನಾವು ಅವ್ರಿಗೆ ಇನ್ಫಾರ್ಮ್ ಮಾಡಿದ್ವಿ. ಅವರು ತಾಯಿ ತಂದೆ ಅವ್ರು ಬೇಕಾದವರೆಲ್ಲ ಬಂದರು. ಸೊ ಅವರು ಎಲ್ಲ ನಮ್ಮ ಶಿಡ್ಲಘಟ್ಟ ಲೋಕಲ್ ಲೀಡರ್ಸು ಕೌನ್ಸಿಲರ್ಸ್ ಎಲ್ಲ ಅವ್ರ ಪ್ರೆಸೆನ್ಸಲ್ಲಿ ಸುಮಾರು ನಿನ್ನೆ ರಾತ್ರಿ ಒಂದು 8 o'clock ವಿಚಾರಣೆ ಮಾಡಿದ್ರು. ಮತ್ತು ಏನೊಂದು ಒಂದು ಫೈನಲೈಸ್ಡು ಆಗಲಿಲ್ಲ. ಸೊ ಆ ಹುಡುಗಿನ ನಮ್ಮ ಪ್ರೆಸೆನ್ಸಲ್ಲಿ ಯಾಕೆ ಅಂತ ನಾವು ಚಿಕ್ಕಬಳ್ಳಾಪುರದ ಸ್ವಾಧಾರದಲ್ಲಿ ಬಿಟ್ಟು ಬಂದ್ವಿ. ಮತ್ತು ಹೇಗೇನು ನಮ್ಮ CPS ಅವ್ರಿಗೆ ಕರೆಸಿಬಿಟ್ಟು ಅವ್ರ ಫಾರ್ಮ್ಯಾಲಿಟೀಸ್ ಏನಿದೆ ಮಾಡೋಣ ಅಂತ ಕರೆದಿದ್ದಕ್ಕೆ ಮತ್ತು ಸೊ ಅವರು ಬೋತ್ ಸೈಡಿಂದನೂ ಎಲ್ಲ ಬಂದರು. ಮತ್ತು ಅವ್ರಿಗೆ ವಿಚಾರಣೆ ಹುಡುಗಿನೇ ನಾನು ಇನ್ನೂ ಒಂದು ಸಲ ರಿಕ್ವೆಸ್ಟ್ ಮಾಡ್ಕೊತೀನಿ ದೊಡ್ಡವ್ರಿಗೆ ಮತ್ತು ನಮ್ಮ ಕಾರ್ತಿಕ್ ಅವರೊಂದು ಅಂದಾಗ ಈಗ ಈ ಟೈಮ್ಗೆ ಏನೋ ಒಂದು ದೇವ್ರ ದಯದಿಂದ ಒಂದು ಫೈನಲೈಸ್ ಆಗಿದೆ. ಫೈನಲ್ ಆದರೂ ಅವರು ಒಮ್ಮತದಿಂದ ಕಾರ್ತಿಕ್ ಒಪ್ಕೊಂಡಿದ್ದಾರೆ ಮದುವೆ ಮಾಡ್ಕೊತೀನಿ ಅಂತ. ಈಗ ನಮ್ಮ ಠಾಣೆ ಮುಂದೆ ನಾವು ಇನ್ಸ್ಪೆಕ್ಟರ್ ವೇಣುಗೋಪಾಲ್ ಸರ್ ಮತ್ತು ಇಲ್ಲಿ ಇರ್ತಕ್ಕಂಥ ಒಂದು ಪ್ರೆಸೆನ್ಸಲ್ಲಿ ಒಂದು ಮದುವೆ ಮಾಡಿದ್ವಿ. ನಗರ ಪೊಲೀಸ್ ಠಾಣೆ ಆವರಣವೇ ಮದುವೆ ಮಂಟಪವಾಗಿ ಪರಿವರ್ತನೆಯಾಯಿತು. ಕುಟುಂಬದ ಸದಸ್ಯರು ಭಾಗವಹಿಸದಿದ್ದರೂ ಸಾರ್ವಜನಿಕರು, ಸಂಘಟನೆಗಳ ಮುಖಂಡರು ಮತ್ತು ಪೊಲೀಸ್ ಇಲಾಖೆ ಅಧಿಕಾರಿಗಳು ಈ ಮದುವೆಗೆ ಸಾಕ್ಷಿಯಾದರು. ಈ ಸಂದರ್ಭದಲ್ಲಿ ವೆಂಕಟೇಶ್, ವೆಂಕಿ, ರಾಮಂಜಿ, ಪ್ರತೀಶ್, DSS ಚಲಪತಿ, ರವಿಶಂಕರ್, ದಾಸಣ್ಣ, ನರೇಂದ್ರ ಹಾಗೂ ಪೊಲೀಸ್ ಪೇದೆಗಳು ಉಪಸ್ಥಿತರಿದ್ದರು. ವರದಿ ಗಗನ್ ಸಾಮ್ರಾಟ್, ಶಿಡ್ಲಘಟ್ಟ. ಇದಕ್ಕೆ ಫಸ್ಟು ನಾನು ಟೈಮ್ ಕೇಳ್ತಾ ಇದ್ದೆ. ಆ ಟೈಮ್ ಅವಳು ಕೊಡಲಿಲ್ಲ. ಅದರಿಂದ ಪೊಲೀಸ್ ಸ್ಟೇಷನ್ ಬಂದು ಕಂಪ್ಲೇಂಟ್ ಕೊಟ್ಟಿದ್ದು. ಇಲ್ಲಿ ಬಗೆಹರಿಸಿದ್ದಾರೆ. ಅದನ್ನು ಬಗೆಹರಿಸಿ ಮದುವೆ ಆಗಿ ಒಪ್ಕೊಂಡಿದ್ದೀವಿ. ಅಂದರೆ ಇಬ್ಬರು ಒಪ್ಕೊಂಡೆ ಮದುವೆ ಆಗ್ತಾ ಇದೆ? ಇಬ್ಬರು ಒಪ್ಕೊಂಡಿದ್ದೀವಿ. ನಿಮ್ಮ ಪೋಷಕರೆಲ್ಲ ಯಾವ ಥರ ಸಪೋರ್ಟ್ ಇದೆಯಾ? ನಮ್ಮ ಇಲ್ಲೇ ಕೂತು ಮಾತಾಡಿ ಹೋಗಿದ್ದಾರೆ. ಇವಾಗ ಏನು ಮಾಡ್ತಾರೆ ನೋಡ್ಬೇಕು. ಎಷ್ಟು ವರ್ಷಗಳ ಪ್ರೀತಿ ನಿಮ್ಮದು? ನಮ್ದು 5-6 ವರ್ಷದಿಂದ. 5 ವರ್ಷ ಪ್ರೀತಿ ಮಾಡಿ ಇವತ್ತು ಒಂದಾಗಿದ್ದೀರಾ? ಸ್ನೇಹಿತರೆ, ಕಳೆದ 3 ದಿನಗಳ ಹಿಂದೆ ನಮ್ಮ ಶಿಡ್ಲಘಟ್ಟ ನಗರದ ಉಲ್ಲೂರುಪೇಟೆಯ ಅಂಕಿತಾ ಅಂತಕ್ಕಂಥ ಹುಡುಗಿ ನಮ್ಮ ನಗರ ಠಾಣೆಗೆ ಒಂದು ಕಂಪ್ಲೇಂಟ್ ಕೊಟ್ಟ ವಿಚಾರವಾಗಿ ಈ ಥರ ದೊಡ್ಡದಾಸೇನಹಳ್ಳಿ ಕಾರ್ತಿಕ್ ಅಂತಕ್ಕಂಥ ಹುಡುಗನೊಂದಿಗೆ ನಾವಿಬ್ಬರು ಕಳೆದ 6 ವರ್ಷಗಳಿಂದ ಪ್ರೀತಿ ಮಾಡಿದ್ದು. ಇವಾಗ ಮದುವೆ ಮಾಡಿಕೊಳ್ಳಲಿಕ್ಕೆ ಸ್ವಲ್ಪ ಭಿನ್ನಾಭಿಪ್ರಾಯ ಬಂದಿದೆ ಅಂತಕ್ಕಂಥ ವಿಚಾರದಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದು. ಈ ವಿಚಾರ ನಮಗೆಲ್ಲ ಗೊತ್ತಾಗಿ ನಮ್ಮ ನಗರ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಸಾಹೇಬರಾಗಿರ್ತಕ್ಕಂಥ ವೇಣುಗೋಪಾಲ್ ಸರ್ ಅವರು ಮತ್ತು ಮಹಿಳಾ ಸಬ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ನಮ್ಮ ಪದ್ಮಾವತಿ ಅಕ್ಕ ಅವರು, ನಮ್ಮ ಮಾನ್ಯ SP ಸಾಹೇಬರಾಗಿರ್ತಕ್ಕಂಥ ಕುಶಾಲ್ ಚೌಕ್ಸಿ ಸಾಹೇಬರು, DYSP ಸಾಹೇಬರಾಗಿರ್ತಕ್ಕಂಥ ಮುರಳೀಧರ್ ಸರ್ ಮತ್ತು ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಶ್ರೀನಿವಾಸ್ ಸರ್ ಅವರ ಮಾರ್ಗದರ್ಶನದಲ್ಲಿ ಕಳೆದ 3 ದಿನಗಳಿಂದ ಇವರಿಬ್ಬರನ್ನು ಕೌನ್ಸಿಲಿಂಗ್ ಮಾಡಿ
ಇವತ್ತು ಫೈನಲ್ ಆಗಿ ಎರಡೂ ಕಡೆಯ ಪೋಷಕರನ್ನು ಕರೆಸಿ ವಿಚಾರಣೆ ಮಾಡಿದಾಗ ಹುಡುಗನ ತಂದೆ ತಾಯಿಯವರು ಮದುವೆ ಬೇಕಂದರೆ ಮಾಡ್ಕೊಳ್ಳಿ, ನಮ್ಮದೇನು ಅಭ್ಯಂತರ ಇಲ್ಲ, ಅವರೆಲ್ಲಿ ಬೇಕಾದರೂ ಬದುಕೊಳ್ಳಿ, ನಮ್ಮ ಮನೆ ಒಳಗಡೆ ಸೇರಿಸಲ್ಲ ಅಂತ ಹೇಳಿದಾಗ ಹುಡುಗಿ ಕಡೆಯವರು ನಮ್ಮ ಮಗಳನ್ನ ಇವನು ಕೊಡೋದಕ್ಕೆ ನಮಗೆ ಸಂಪೂರ್ಣ ಇಷ್ಟ ಇದೆ, ನಮ್ಮ ಮಗಳಿಷ್ಟನೇ ನಮ್ಮಿಷ್ಟ ಅಂತ ಹೇಳಿದ್ರ ಪರಿಣಾಮ ಕಾರ್ತಿಕ್ ಅವರು ಕೂಡ ತುಂಬ ಮನಸ್ಸಿನಿಂದ ನಮ್ಮ ಸಬ್ ಇನ್ಸ್ಪೆಕ್ಟರ್ ಇವರಿಬ್ಬರು ಸಬ್ ಇನ್ಸ್ಪೆಕ್ಟರ್ ಮಾತಿಗೆ ಗೌರವ ಕೊಟ್ಟು, ಬಂದಿರತಕ್ಕಂಥ ಎಲ್ಲ ಹಿರಿಯ ಮುಖಂಡರುಗಳ ಮಾತಿಗೆ ಗೌರವ ಕೊಟ್ಟು, ನಾನು ಈ ಹುಡುಗಿಗೆ ಜೀವನ ಕೊಡ್ತೀನಿ, ನಾವು 6 ವರ್ಷಗಳಿಂದ ಪ್ರಾಮಾಣಿಕವಾಗಿ ಪ್ರೀತಿಸಿದ್ದೀವಿ, ಇವತ್ತು ವಿವಾಹ ಈ ಹುಡುಗಿನ ಮದುವೆ ಮಾಡ್ಕೊಳ್ಳೋದಕ್ಕೆ ನನಗೆ ಸಂಪೂರ್ಣವಾಗಿ ಮನಸ್ಸಿದೆ ಅಂತ ಹೇಳಿ ಎಲ್ಲರ ಆಶೀರ್ವಾದದಿಂದ ನಾನು ಇವತ್ತೇ ಮದುವೆ ಆಗ್ತೀನಿ ಅಂತ ಇಬ್ಬರು ಒಪ್ಕೊಂಡಿದ್ದ ಪರಿಣಾಮ ನಮ್ಮ ಸಾಹೇಬರು ಬಹಳ ಒಳ್ಳೆಯ ಮನಸ್ಸಿನಿಂದ ಅವರೇ ಮುಂದೆ ನಿಂತು ಕಾನೂನುಬದ್ಧವಾಗಿ ಇವರಿಗೆ ಇವತ್ತು ಮದುವೆ ಮಾಡಿಸಿದ್ದಾರೆ. ಅವರಿಗೆ ನಾವು ಮೊದಲನೇದಾಗಿ ದಲಿತ ಸಂಘರ್ಷ ಸಮಿತಿ ಮತ್ತು ಇತರೆ ಎಲ್ಲ ಮುಖಂಡರ ಪರವಾಗಿ ಅನಂತ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೀವಿ. ಇವರು ಮುಂದಿನ ವೈವಾಹಿಕ ಜೀವನ ಭಾಳ ಸುಖ ಸಂತೋಷದಿಂದ ಸಾಗಲಿ, 100 ವರ್ಷ ಇವರು ಚೆನ್ನಾಗಿ ಬಾಳಿ ಬದುಕಲಿ. ಮುಂದಿನ ದಿನಗಳಲ್ಲಿ ಇವರ ಪೋಷಕರು ಎಲ್ಲರೂ ಒಂದಾಗಿ ಇವರ ದಾಂಪತ್ಯ ಜೀವನಕ್ಕೆ ಒಂದು ಉತ್ತಮವಾದ ಆಶೀರ್ವಾದ ಮಾಡಲಿ, ಒಳ್ಳೆಯ ಆಶೀರ್ವಾದ ಮಾಡಲಿ ಅಂತ ಹೇಳ್ತಾ ಇವ್ರ ಜೀವನ 106 ವರ್ಷ ಸುಖವಾಗಿರಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೀನಿ.